ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದು 187 ಕೋಟಿ ಹಗರಣ. ಈ ಕೇಸಿನಲ್ಲೇ ದದ್ದಲ್ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರ ಪತ್ತೆಯಾಗಿದೆ. ಕಾರ್ಯಾಚರಣೆ ವೇಳೆ ಕೋಟಿ ವ್ಯವಹಾರದ ದಾಖಲೆಗಳು ಪತ್ತೆಯಾಗಿದೆ. ಜಮೀನಿನ ದಾಖಲೆಗಳು ಇಟ್ಕೊಂಡು ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಗ ತ್ರಿಶೂಲ್ ನಾಯಕ್ ಹೆಸರಿನಲ್ಲಿ 4 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರ ದದ್ದಲ್ ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಜಮೀನು ನೋಂದಣಿ ಕೂಡ ಆಗಿತ್ತು ಎನ್ನುವಂತ ಮಾಹಿತಿ ಇಡಿ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಹಲವು ಮಹತ್ವದ ದಾಖಲೆಗಳ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಇತ್ತೀಚೆಗೆ ದದ್ದಲ್ ತನ್ನ ಮಗನ ಹೆಸರಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು, ಭೂಮಿಯನ್ನ ಖರೀದಿ ಮಾಡಿದ್ರು. ಜಮೀನಿನ ದಾಖಲೆಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಡೆದ ವೇಳೆಯೇ ದದ್ದಲ್ 4 ಎಕರೆ 31 ಗುಂಟೆ ಜಮೀನನ್ನ ಖರೀದಿ ಮಾಡಿದ್ರು. ಅದು ಎಲ್ಲಿ? ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದ ಜಮೀನು ದದ್ದಲ್ ಖರೀದಿ ಮಾಡಿದ್ರು. 27 ಜೂನ್ 2024ರಂದು ಜಮೀನು ಮ್ಯೂಟೇಷನ್ ಮಾಡಿಕೊಂಡಿದ್ರು ದದ್ದಲ್. ಜಮೀನಿನ ದಾಖಲೆಗಳು ಇಡಿ ಅಧಿಕಾರಿಗಳು ಈ ಜಮೀನಿನ ದಾಖಲೆ ಕೂಡ ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಸದ್ಯ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.